ನಾವಿವತ್ತಿನ ಪವರ್ ಪಾಲಿಟಿಕ್ಸ್ ನಲ್ಲಿ ಕೂಡ ಮಾತನಾಡ್ತಾ ಇದ್ವಿ. ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ಬರಹಗಾರರಾದ ಗುರುರಾಜ್ ಸರ್ ಇದ್ರು. ಗುರುರಾಜ್ ಸರ್, ಈಗ ಶೃಂಗೇರಿ ಮಠವನ್ನ ಕಾಪಾಡಿದಾತ ಅನ್ನೋದು ಒಂದು ಇತಿಹಾಸ, 800ಕ್ಕೂ ಅಧಿಕ ದೇವಸ್ಥಾನಗಳನ್ನ ಕೆಡವಿದಾತ ಅನ್ನೋದು ಮತ್ತೊಂದು ಇತಿಹಾಸ. ಸರಿಯಾದ ಇತಿಹಾಸ ಯಾವುದು ಅಂತ ತಿಳಿಸೋ ಜವಾಬ್ದಾರಿ ಯಾರದ್ದು? ಈ ಪೊಲಿಟಿಷಿಯನ್ಸ್ ಕೇವಲ ಇದರಿಂದ ಪೊಲಿಟಿಕಲ್ ಗೇನ್ ಅನ್ನ ಮಾತ್ರ ಸಂಪಾದನೆ ಮಾಡೋದಷ್ಟೇನಾ? ಇತಿಹಾಸವನ್ನ ಸರಿಯಾಗಿ ತಿಳಿಸೋ ಜವಾಬ್ದಾರಿ ಜನಪ್ರತಿನಿಧಿಗಳ ಮೇಲಿಲ್ವಾ ಅಂತ? ನೋಡಿ, ರಾಜಕಾರಣದ ದಾಳಗಳನ್ನ ಉರುಳಿಸುವುದಕ್ಕಾಗಿ ಯಾರನ್ನು ಬೇಕಾದರೂ ಬಲಿ ಕೊಡುವಂತಹ ಪದ್ಧತಿ ಅದು ಕೇವಲ ಆಧುನಿಕ ಪ್ರಜಾಪ್ರಭುತ್ವದ ರಾಜಕಾರಣದಲ್ಲಿ ಮಾತ್ರ ಇಲ್ಲ. ರಾಜಪ್ರಭುತ್ವದ ಕಾಲದಲ್ಲಿಯೂ ಕೂಡ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವ ಸಲುವಾಗಿ, ತನ್ನ ಸಿಂಹಾಸನವನ್ನು ಉಳಿಸಿಕೊಳ್ಳುವ ಸಲುವಾಗಿ ಯಾರನ್ನು ಬೇಕಾದರೂ ಬಲಿ ಕೊಡುವಂತಹ ಕೆಲಸ ನಡೀತಾ ಇತ್ತು. ಈ ಹೊತ್ತು ಧರ್ಮವನ್ನು ಕೇಂದ್ರೀಕೃತವಾಗಿಟ್ಟುಕೊಂಡು ಒಬ್ಬ ಧರ್ಮವನ್ನು ನೋಡಿ, ನಾನು, ನೀವು ಅಥವಾ ಟಿಪ್ಪು ಯಾರೂ ಕೂಡ ತಮ್ಮ ತಮ್ಮ ಹುಟ್ಟುಗಳನ್ನು ಇಲ್ಲಿಯೇ ಆಗಬೇಕು ಅಂತ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಟಿಪ್ಪು ಹುಟ್ಟಿದ, ಟಿಪ್ಪು ಸಿಕ್ಕಿದ ಅವಕಾಶವನ್ನು ಬಳಸಿಕೊಂಡ, ತನ್ನ ಪ್ರಭುತ್ವವನ್ನು ಬಲಪಡಿಸಿದ. ಹಾಗಿರುವಾಗ ಕೇವಲ ಒಂದು ಜಾತಿಯ ಕಾರಣವನ್ನು ಇಟ್ಟುಕೊಂಡು ನೋಡಿ, ನಿಮಗೆ ಇನ್ನೂ ಒಂದು ಮಾತು ಹೇಳಿಬಿಡ್ತಾನೆ. ಮೂರನೆಯ ಮಹಾಯುದ್ಧ, ಮೂರನೆಯ ಮೈಸೂರು ಆಂಗ್ಲೋ ಕದನ ಮುಗಿದ ನಂತರ ವೆಲ್ಲೆಸ್ಲಿ ಟಿಪ್ಪುವಿಗೆ ಒಂದು ನಿರೂಪವನ್ನು ಕಳಿಸ್ಕೊಡ್ತಾನೆ, ಒಂದು ಸಂಧಾನ ಪತ್ರವನ್ನು ಕಳಿಸ್ತಾನೆ, ಸಬ್ಸಿಡಿಯರಿ ಅಲಯನ್ಸ್ ಅಂತ ಹೇಳಿ, ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದ. ವೆಲ್ಲೆಸ್ಲಿ ಹೇಳ್ತಾನೆ, ನೀನು ಸಹಿ ಮಾಡು, ದಸ್ಕತ್ ಹಾಕು, ನಾವು ಹೇಳಿದಷ್ಟು ಹಣವನ್ನ, ಕಪ್ಪವನ್ನು ನೀನು ನಮಗೆ ಪ್ರತಿ ವರ್ಷಕ್ಕೆ ಇಷ್ಟಕ್ಕೆ ಅಂತ ಕೊಡು, ನಾವು ಯುದ್ಧದ ಪ್ರಸ್ತಾಪದಿಂದ ಹಿಂದೆ ಸರಿತೇವೆ, ನೀನೇ ರಾಜನಾಗಿ ಮುಂದುವರಿಬಹುದು. ಬಹುಶಃ ಟಿಪ್ಪುವಿಗೆ ಈ ಹೊತ್ತಿನ ರಾಜಕಾರಣಿಗಳ ಹಾಗೆಯೋ ಅಥವಾ ತನ್ನ ಹಿಂದೆ ಇದ್ದಂತಹ ರಾಜಪ್ರಭುತ್ವದ ಚರಿತ್ರೆಯನ್ನು ಆತ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಿದ್ರೆ ತನ್ನ ಸೊಂಟವನ್ನು ಬಗ್ಗಿಸಿ ಶರಣಾಗತನಾಗಿ ವೆಲ್ಲೆಸ್ಲಿ ಹೇಳಿದ ದಸ್ಕತ್ತಿಗೆ ಸಹಿ ಮಾಡಿ ತನ್ನ ರಾಜ್ಯವನ್ನು ಉಳಿಸಿಕೊಳ್ಳಬಹುದಾಗಿತ್ತು. ಆತ ಮಾರುತ್ತರವನ್ನು ಬರೀತಾನೆ, ನಿಮಗೆ ದಾಖಲೆಗಳಿವೆ, ಲಭ್ಯ ಇದ್ದಾವೆ. ಮಾರ್ಕ್ ವೆಲ್ಲೆಸ್ಲಿ ಅಂತವರು ಕೂಡ ಹಿಸ್ಟ್ರಿ ಆಫ್ ಮೈಸೂರಿನಲ್ಲಿ ಅದನ್ನು ಸ್ಪಷ್ಟವಾಗಿ ದಾಖಲಿಸಿದ್ದಾರೆ. ಹೇಳ್ತಾನೆ, ನೀವು ಸೇರು ತಕ್ಕಡಿಗಳನ್ನು ಹಿಡಿದು ವ್ಯಾಪಾರಕ್ಕೆ ಬಂದ ಜನ, ಸ್ಥಳೀಯ ರಾಜಕಾರಣಗಳಲ್ಲಿ ಮೂಗು ತೋರಿಸುವ ಯಾವ ಅಧಿಕಾರವೂ ಹಕ್ಕು ನಿಮಗಿಲ್ಲ. ಹಾಗಾಗಿ ನಾನು ನಿಮ್ಮ ಪ್ರಸ್ತಾಪವನ್ನು ಒಪ್ಪುವುದಿಲ್ಲ. ನಾನು ಸತ್ತರೂ ಸರಿ, ನಾನು ಬೆನ್ನು ಬಾಗಿಸುವುದಿಲ್ಲ ಎನ್ನುವ ಸಂದೇಶ ಕೊಟ್ಟು ಯುದ್ಧದಲ್ಲಿ ಒಬ್ಬ ಸಾಮಾನ್ಯ ಸೈನಿಕನ ಹಾಗೆ ಸತ್ತು ಬೀಳ್ತಾನಲ್ಲ, ನಿಮಗೆ ಒಬ್ಬ ಭಾರತದ ಮನುಷ್ಯ ಅನ್ನುವ ಹೆಮ್ಮೆಯೂ ಕಾಣಿಸಲ್ವಾ? ನೀವು ಜಾತಿಯಿಂದ, ಧರ್ಮದಿಂದ ಅಳಿಬೇಕಾ ಎಲ್ಲರನ್ನ? ಈ ಹೊಲಸುತನವನ್ನು ನಿಜವಾಗಿಯೂ ಎಲ್ಲರೂ ಬಿಡಬೇಕು. ಕಾಂಗ್ರೆಸ್ನವರು ಕೂಡ ರಾಜಕಾರಣದ ಲಾಭಕ್ಕಾಗಿಯೇ ಟಿಪ್ಪುವನ್ನು ಓಲೈಸ್ತಾ ಇದ್ರೆ ಅದು ಕೂಡ ತಪ್ಪು, ಅದು ಕೂಡ ಅಕ್ಷಮ್ಯ. ಭಾರತೀಯ ಜನತಾ ಪಕ್ಷದವರು ಅಥವಾ ಧರ್ಮ ಕೇಂದ್ರಿತವಾದಂತಹ ಕೆಲವು ಸಂಘಟನೆಗಳು ಟಿಪ್ಪುವನ್ನ ಕೇವಲ ಒಂದೇ ಒಂದು ಕಾರಣಕ್ಕಾಗಿ, ಆತ ಮುಸಲ್ಮಾನರ ಜಾತಿಯಲ್ಲಿ ಹುಟ್ಟಿದ ಎನ್ನುವ ಕಾರಣಕ್ಕಾಗಿ ವಿನಾಕಾರಣ ದ್ವೇಷ ಮಾಡೋದಿದೆಯಲ್ಲ, ಅದು ಕೂಡ ಅಸಹ್ಯದ ಪರಮಾವಧಿ. ಇಲ್ಲಿ ಟಿಪ್ಪುವನ್ನ ಒಬ್ಬ ರಾಜನನ್ನಾಗಿ, ಒಬ್ಬ ಮನುಷ್ಯತ್ವದ ನೆಲೆಯಲ್ಲಿ ನೋಡಬೇಕು, ಹಾಗೆಯೇ ಗ್ರಹಿಸಬೇಕು. ಇಲ್ಲಿ ನಮ್ಮ ಗ್ರಹಿಕೆಗಳು ಹೇಗೆ ಕೆಟ್ಟದಾಗ್ತಾ ಇದೀವೋ, ನಮ್ಮ ಅಭಿವ್ಯಕ್ತಿಯ ಕ್ರಮವೂ ಕೂಡ ಅಷ್ಟೇ ಹೊಲಸಾಗ್ತಾ ಇದೆ. ಇದಕ್ಕೆ ಯಾರು ಕಾರಣ? ಧನ್ಯವಾದ. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ನಾವಿವತ್ತಿನ ಪವರ್ ಪಾಲಿಟಿಕ್ಸ್ ನಲ್ಲಿ ಕೂಡ ಮಾತನಾಡ್ತಾ ಇದ್ವಿ. ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ಬರಹಗಾರರಾದ ಗುರುರಾಜ್ ಸರ್ ಇದ್ರು. ಗುರುರಾಜ್ ಸರ್, ಈಗ ಶೃಂಗೇರಿ ಮಠವನ್ನ ಕಾಪಾಡಿದಾತ ಅನ್ನೋದು ಒಂದು ಇತಿಹಾಸ, 800ಕ್ಕೂ ಅಧಿಕ ದೇವಸ್ಥಾನಗಳನ್ನ ಕೆಡವಿದಾತ ಅನ್ನೋದು ಮತ್ತೊಂದು ಇತಿಹಾಸ. ಸರಿಯಾದ ಇತಿಹಾಸ ಯಾವುದು ಅಂತ ತಿಳಿಸೋ ಜವಾಬ್ದಾರಿ ಯಾರದ್ದು? ಈ ಪೊಲಿಟಿಷಿಯನ್ಸ್ ಕೇವಲ ಇದರಿಂದ ಪೊಲಿಟಿಕಲ್ ಗೇನ್ ಅನ್ನ ಮಾತ್ರ ಸಂಪಾದನೆ ಮಾಡೋದಷ್ಟೇನಾ? ಇತಿಹಾಸವನ್ನ ಸರಿಯಾಗಿ ತಿಳಿಸೋ ಜವಾಬ್ದಾರಿ ಜನಪ್ರತಿನಿಧಿಗಳ ಮೇಲಿಲ್ವಾ ಅಂತ? ನೋಡಿ, ರಾಜಕಾರಣದ ದಾಳಗಳನ್ನ ಉರುಳಿಸುವುದಕ್ಕಾಗಿ ಯಾರನ್ನು ಬೇಕಾದರೂ ಬಲಿ ಕೊಡುವಂತಹ ಪದ್ಧತಿ ಅದು ಕೇವಲ ಆಧುನಿಕ ಪ್ರಜಾಪ್ರಭುತ್ವದ ರಾಜಕಾರಣದಲ್ಲಿ ಮಾತ್ರ ಇಲ್ಲ. ರಾಜಪ್ರಭುತ್ವದ ಕಾಲದಲ್ಲಿಯೂ ಕೂಡ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವ ಸಲುವಾಗಿ, ತನ್ನ ಸಿಂಹಾಸನವನ್ನು ಉಳಿಸಿಕೊಳ್ಳುವ ಸಲುವಾಗಿ ಯಾರನ್ನು ಬೇಕಾದರೂ ಬಲಿ ಕೊಡುವಂತಹ ಕೆಲಸ ನಡೀತಾ ಇತ್ತು. ಈ ಹೊತ್ತು ಧರ್ಮವನ್ನು ಕೇಂದ್ರೀಕೃತವಾಗಿಟ್ಟುಕೊಂಡು ಒಬ್ಬ ಧರ್ಮವನ್ನು ನೋಡಿ, ನಾನು, ನೀವು ಅಥವಾ ಟಿಪ್ಪು ಯಾರೂ ಕೂಡ ತಮ್ಮ ತಮ್ಮ ಹುಟ್ಟುಗಳನ್ನು ಇಲ್ಲಿಯೇ ಆಗಬೇಕು ಅಂತ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಟಿಪ್ಪು ಹುಟ್ಟಿದ, ಟಿಪ್ಪು ಸಿಕ್ಕಿದ ಅವಕಾಶವನ್ನು ಬಳಸಿಕೊಂಡ, ತನ್ನ ಪ್ರಭುತ್ವವನ್ನು ಬಲಪಡಿಸಿದ. ಹಾಗಿರುವಾಗ ಕೇವಲ ಒಂದು ಜಾತಿಯ ಕಾರಣವನ್ನು ಇಟ್ಟುಕೊಂಡು ನೋಡಿ, ನಿಮಗೆ ಇನ್ನೂ ಒಂದು ಮಾತು ಹೇಳಿಬಿಡ್ತಾನೆ. ಮೂರನೆಯ ಮಹಾಯುದ್ಧ, ಮೂರನೆಯ ಮೈಸೂರು ಆಂಗ್ಲೋ ಕದನ
ಮುಗಿದ ನಂತರ ವೆಲ್ಲೆಸ್ಲಿ ಟಿಪ್ಪುವಿಗೆ ಒಂದು ನಿರೂಪವನ್ನು ಕಳಿಸ್ಕೊಡ್ತಾನೆ, ಒಂದು ಸಂಧಾನ ಪತ್ರವನ್ನು ಕಳಿಸ್ತಾನೆ, ಸಬ್ಸಿಡಿಯರಿ ಅಲಯನ್ಸ್ ಅಂತ ಹೇಳಿ, ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದ. ವೆಲ್ಲೆಸ್ಲಿ ಹೇಳ್ತಾನೆ, ನೀನು ಸಹಿ ಮಾಡು, ದಸ್ಕತ್ ಹಾಕು, ನಾವು ಹೇಳಿದಷ್ಟು ಹಣವನ್ನ ಕಪ್ಪವನ್ನ ನೀನು ನಮಗೆ ಪ್ರತಿ ವರ್ಷಕ್ಕೆ ಇಷ್ಟಕ್ಕೆ ಅಂತ ಕೊಡು, ನಾವು ಯುದ್ಧದ ಪ್ರಸ್ತಾಪದಿಂದ ಹಿಂದೆ ಸರಿತೇವೆ, ನೀನೇ ರಾಜನಾಗಿ ಮುಂದುವರಿಬಹುದು. ಬಹುಶಃ ಟಿಪ್ಪುವಿಗೆ ಈ ಹೊತ್ತಿನ ರಾಜಕಾರಣಿಗಳ ಹಾಗೆಯೋ ಅಥವಾ ತನ್ನ ಹಿಂದೆ ಇದ್ದಂತಹ ರಾಜಪ್ರಭುತ್ವದ ಚರಿತ್ರೆಯನ್ನು ಆತ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಿದ್ರೆ ತನ್ನ ಸೊಂಟವನ್ನು ಬಗ್ಗಿಸಿ ಶರಣಾಗತನಾಗಿ ವೆಲ್ಲೆಸ್ಲಿ ಹೇಳಿದ ದಸ್ಕತ್ತಿಗೆ ಸಹಿ ಮಾಡಿ ತನ್ನ ರಾಜ್ಯವನ್ನು ಉಳಿಸಿಕೊಳ್ಳಬಹುದಾಗಿತ್ತು. ಆತ ಮಾರುತ್ತರವನ್ನು ಬರೀತಾನೆ, ನಿಮಗೆ ದಾಖಲೆಗಳಿವೆ, ಲಭ್ಯ ಇದ್ದಾವೆ. ಮಾರ್ಕ್ ವೆಲ್ಲೆಸ್ಲಿ ಅಂತವರು ಕೂಡ ಹಿಸ್ಟ್ರಿ ಆಫ್ ಮೈಸೂರಿನಲ್ಲಿ ಅದನ್ನು ಸ್ಪಷ್ಟವಾಗಿ ದಾಖಲಿಸಿದ್ದಾರೆ. ಹೇಳ್ತಾನೆ, ನೀವು ಸೇರು ತಕ್ಕಡಿಗಳನ್ನು ಹಿಡಿದು ವ್ಯಾಪಾರಕ್ಕೆ ಬಂದ ಜನ, ಸ್ಥಳೀಯ ರಾಜಕಾರಣಗಳಲ್ಲಿ ಮೂಗು ತೂರಿಸುವ ಯಾವ ಅಧಿಕಾರವೂ ಹಕ್ಕು ನಿಮಗಿಲ್ಲ. ಹಾಗಾಗಿ ನಾನು ನಿಮ್ಮ ಪ್ರಸ್ತಾಪವನ್ನು ಒಪ್ಪುವುದಿಲ್ಲ. ನಾನು ಸತ್ತರೂ ಸರಿ, ನಾನು ಬೆನ್ನು ಬಾಗಿಸುವುದಿಲ್ಲ ಎನ್ನುವ ಸಂದೇಶ ಕೊಟ್ಟು ಯುದ್ಧದಲ್ಲಿ ಒಬ್ಬ ಸಾಮಾನ್ಯ ಸೈನಿಕನ ಹಾಗೆ ಸತ್ತು ಬೀಳ್ತಾನಲ್ಲ, ನಿಮಗೆ ಒಬ್ಬ ಭಾರತದ ಮನುಷ್ಯ ಅನ್ನುವ ಹೆಮ್ಮೆಯೂ ಕಾಣಿಸಲ್ವಾ? ನೀವು ಜಾತಿಯಿಂದ ಧರ್ಮದಿಂದ ಅಳಿಬೇಕಾ ಎಲ್ಲರನ್ನ? ಈ ಹೊಲಸುತನವನ್ನ ನಿಜವಾಗಿಯೂ ಎಲ್ಲರೂ ಬಿಡಬೇಕು. ಕಾಂಗ್ರೆಸ್ನವರು ಕೂಡ ರಾಜಕಾರಣದ ಲಾಭಕ್ಕಾಗಿಯೇ ಟಿಪ್ಪುವನ್ನ ಓಲೈಸ್ತಾ ಇದ್ರೆ ಅದು ಕೂಡ ತಪ್ಪು, ಅದು ಕೂಡ ಅಕ್ಷಮ್ಯ. ಭಾರತೀಯ ಜನತಾ ಪಕ್ಷದವರು ಅಥವಾ ಧರ್ಮ ಕೇಂದ್ರಿತವಾದಂತಹ ಕೆಲವು ಸಂಘಟನೆಗಳು ಟಿಪ್ಪುವನ್ನ ಕೇವಲ ಒಂದೇ ಒಂದು ಕಾರಣಕ್ಕಾಗಿ, ಆತ ಮುಸಲ್ಮಾನರ ಜಾತಿಯಲ್ಲಿ ಹುಟ್ಟಿದ ಎನ್ನುವ ಕಾರಣಕ್ಕಾಗಿ ವಿನಾಕಾರಣ ದ್ವೇಷ ಮಾಡೋದಿದೆಯಲ್ಲ, ಅದು ಕೂಡ ಅಸಹ್ಯದ ಪರಮಾವಧಿ. ಇಲ್ಲಿ ಟಿಪ್ಪುವನ್ನ ಒಬ್ಬ ರಾಜನನ್ನಾಗಿ, ಒಬ್ಬ ಮನುಷ್ಯತ್ವದ ನೆಲೆಯಲ್ಲಿ ನೋಡಬೇಕು, ಹಾಗೆಯೇ ಗ್ರಹಿಸಬೇಕು. ಇಲ್ಲಿ ನಮ್ಮ ಗ್ರಹಿಕೆಗಳು ಹೇಗೆ ಕೆಟ್ಟದಾಗ್ತಾ ಇದೀವೋ, ನಮ್ಮ ಅಭಿವ್ಯಕ್ತಿಯ ಕ್ರಮವೂ ಕೂಡ ಅಷ್ಟೇ ಹೊಲಸಾಗ್ತಾ ಇದೆ. ಇದಕ್ಕೆ ನಾವು ಇವತ್ತಿನ ಪವರ್ ಪಾಲಿಟಿಕ್ಸ್ ನಲ್ಲಿ ಕೂಡ ಮಾತನಾಡ್ತಾ ಇದ್ವಿ. ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು, ಬರಹಗಾರರಾದ ಗುರುರಾಜ್ ಸರ್ ಇದ್ರು. ಗುರುರಾಜ್ ಸರ್, ಈಗ ಶೃಂಗೇರಿ ಮಠವನ್ನ ಕಾಪಾಡಿದಾತ ಅನ್ನೋದು ಒಂದು ಇತಿಹಾಸ, 800ಕ್ಕೂ ಅಧಿಕ ದೇವಸ್ಥಾನಗಳನ್ನ ಕೆಡವಿದಾತ ಅನ್ನೋದು ಮತ್ತೊಂದು ಇತಿಹಾಸ. ಸರಿಯಾದ ಇತಿಹಾಸ ಯಾವುದು ಅಂತ ತಿಳಿಸೋ ಜವಾಬ್ದಾರಿ ಯಾರದ್ದು? ಈ ಪೊಲಿಟಿಷಿಯನ್ಸ್ ಕೇವಲ ಇದರಿಂದ ಪೊಲಿಟಿಕಲ್ ಗೇನ್ ಅನ್ನ ಮಾತ್ರ ಸಂಪಾದನೆ ಮಾಡೋದಷ್ಟೇನಾ? ಇತಿಹಾಸವನ್ನ ಸರಿಯಾಗಿ ತಿಳಿಸೋ ಜವಾಬ್ದಾರಿ ಜನಪ್ರತಿನಿಧಿಗಳ ಮೇಲಿಲ್ವಾ ಅಂತ? ನೋಡಿ, ರಾಜಕಾರಣದ ದಾಳಗಳನ್ನ ಉರುಳಿಸುವುದಕ್ಕಾಗಿ ಯಾರನ್ನು ಬೇಕಾದರೂ ಬಲಿ ಕೊಡುವಂತಹ ಪದ್ಧತಿ ಅದು ಕೇವಲ ಆಧುನಿಕ ಪ್ರಜಾಪ್ರಭುತ್ವದ ರಾಜಕಾರಣದಲ್ಲಿ ಮಾತ್ರ ಇಲ್ಲ. ರಾಜಪ್ರಭುತ್ವದ ಕಾಲದಲ್ಲಿಯೂ ಕೂಡ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವ ಸಲುವಾಗಿ, ತನ್ನ ಸಿಂಹಾಸನವನ್ನು ಉಳಿಸಿಕೊಳ್ಳುವ ಸಲುವಾಗಿ ಯಾರನ್ನು ಬೇಕಾದರೂ ಬಲಿ ಕೊಡುವಂತಹ ಕೆಲಸ ನಡೀತಾ ಇತ್ತು. ಈ ಹೊತ್ತು ಧರ್ಮವನ್ನು ಕೇಂದ್ರೀಕೃತವಾಗಿಟ್ಟುಕೊಂಡು ಒಬ್ಬ ಧರ್ಮವನ್ನು ನೋಡಿ, ನಾನು, ನೀವು ಅಥವಾ ಟಿಪ್ಪು ಯಾರೂ ಕೂಡ ತಮ್ಮ ತಮ್ಮ ಹುಟ್ಟುಗಳನ್ನು ಇಲ್ಲಿಯೇ ಆಗಬೇಕು ಅಂತ ಬಯಸಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಟಿಪ್ಪು ಹುಟ್ಟಿದ, ಟಿಪ್ಪು ಸಿಕ್ಕಿದ ಅವಕಾಶವನ್ನು ಬಳಸಿಕೊಂಡ, ತನ್ನ ಪ್ರಭುತ್ವವನ್ನು ಬಲಪಡಿಸಿದ. ಹಾಗಿರುವಾಗ ಕೇವಲ ಒಂದು ಜಾತಿಯ ಕಾರಣವನ್ನು ಇಟ್ಟುಕೊಂಡು ನೋಡಿ, ನಿಮಗೆ ಇನ್ನೂ ಒಂದು ಮಾತು ಹೇಳಿಬಿಡ್ತಾನೆ. ಮೂರನೆಯ ಮಹಾಯುದ್ಧ, ಮೂರನೆಯ ಮೈಸೂರು ಆಂಗ್ಲೋ ಕದನ ಮುಗಿದ ನಂತರ ವೆಲ್ಲೆಸ್ಲಿ ಟಿಪ್ಪುವಿಗೆ ಒಂದು ನಿರೂಪವನ್ನು ಕಳಿಸ್ಕೊಡ್ತಾನೆ, ಒಂದು ಸಂಧಾನ ಪತ್ರವನ್ನು ಕಳಿಸ್ತಾನೆ, ಸಬ್ಸಿಡಿಯರಿ ಅಲಯನ್ಸ್ ಅಂತ ಹೇಳಿ, ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದ. ವೆಲ್ಲೆಸ್ಲಿ ಹೇಳ್ತಾನೆ, ನೀನು ಸಹಿ ಮಾಡು, ದಸ್ಕತ್ ಹಾಕು, ನಾವು ಹೇಳಿದಷ್ಟು ಹಣವನ್ನ ಕಪ್ಪವನ್ನ ನೀನು ನಮಗೆ ಪ್ರತಿ ವರ್ಷಕ್ಕೆ ಇಷ್ಟಕ್ಕೆ ಅಂತ ಕೊಡು, ನಾವು ಯುದ್ಧದ ಪ್ರಸ್ತಾಪದಿಂದ ಹಿಂದೆ ಸರಿತೇವೆ, ನೀನೇ ರಾಜನಾಗಿ ಮುಂದುವರಿಬಹುದು. ಬಹುಶಃ ಟಿಪ್ಪುವಿಗೆ ಈ ಹೊತ್ತಿನ ರಾಜಕಾರಣಿಗಳ ಹಾಗೆಯೋ ಅಥವಾ ತನ್ನ ಹಿಂದೆ ಇದ್ದಂತಹ ರಾಜಪ್ರಭುತ್ವದ ಚರಿತ್ರೆಯನ್ನು ಆತ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಿದ್ರೆ ತನ್ನ ಸೊಂಟವನ್ನು ಬಗ್ಗಿಸಿ ಶರಣಾಗತನಾಗಿ ವೆಲ್ಲೆಸ್ಲಿ ಹೇಳಿದ ದಸ್ಕತ್ತಿಗೆ ಸಹಿ ಮಾಡಿ ತನ್ನ ರಾಜ್ಯವನ್ನು ಉಳಿಸಿಕೊಳ್ಳಬಹುದಾಗಿತ್ತು. ಆತ ಮಾರುತ್ತರವನ್ನು ಬರೀತಾನೆ, ನಿಮಗೆ ದಾಖಲೆಗಳಿವೆ, ಲಭ್ಯ ಇದ್ದಾವೆ. ಮಾರ್ಕ್ ವೆಲ್ಲೆಸ್ಲಿ ಅಂತವರು ಕೂಡ ಹಿಸ್ಟ್ರಿ ಆಫ್ ಮೈಸೂರಿನಲ್ಲಿ ಅದನ್ನು ಸ್ಪಷ್ಟವಾಗಿ ದಾಖಲಿಸಿದ್ದಾರೆ. ಹೇಳ್ತಾನೆ, ನೀವು ಸೇರು ತಕ್ಕಡಿಗಳನ್ನು ಹಿಡಿದು ವ್ಯಾಪಾರಕ್ಕೆ ಬಂದ ಜನ, ಸ್ಥಳೀಯ ರಾಜಕಾರಣಗಳಲ್ಲಿ ಮೂಗು ತೂರಿಸುವ ಯಾವ ಅಧಿಕಾರವೂ ಹಕ್ಕು ನಿಮಗಿಲ್ಲ. ಹಾಗಾಗಿ ನಾನು ನಿಮ್ಮ ಪ್ರಸ್ತಾಪವನ್ನು ಒಪ್ಪುವುದಿಲ್ಲ. ನಾನು ಸತ್ತರೂ ಸರಿ, ನಾನು ಬೆನ್ನು ಬಾಗಿಸುವುದಿಲ್ಲ ಎನ್ನುವ ಸಂದೇಶ ಕೊಟ್ಟು ಯುದ್ಧದಲ್ಲಿ ಒಬ್ಬ ಸಾಮಾನ್ಯ ಸೈನಿಕನ ಹಾಗೆ ಸತ್ತು ಬೀಳ್ತಾನಲ್ಲ, ನಿಮಗೆ ಒಬ್ಬ ಭಾರತದ ಮನುಷ್ಯ ಅನ್ನುವ ಹೆಮ್ಮೆಯೂ ಕಾಣಿಸಲ್ವಾ? ನೀವು ಜಾತಿಯಿಂದ ಧರ್ಮದಿಂದ ಅಳಿಬೇಕಾ ಎಲ್ಲರನ್ನ?
ಈ ಹೊಲಸುತನವನ್ನ ನಿಜವಾಗಿಯೂ ಎಲ್ಲರೂ ಬಿಡಬೇಕು. ಕಾಂಗ್ರೆಸ್ನವರು ಕೂಡ ರಾಜಕಾರಣದ ಲಾಭಕ್ಕಾಗಿಯೇ ಟಿಪ್ಪುವನ್ನ ಓಲೈಸ್ತಾ ಇದ್ರೆ ಅದು ಕೂಡ ತಪ್ಪು, ಅದು ಕೂಡ ಅಕ್ಷಮ್ಯ. ಭಾರತೀಯ ಜನತಾ ಪಕ್ಷದವರು ಅಥವಾ ಧರ್ಮ ಕೇಂದ್ರಿತವಾದಂತಹ ಕೆಲವು ಸಂಘಟನೆಗಳು ಟಿಪ್ಪುವನ್ನ ಕೇವಲ ಒಂದೇ ಒಂದು ಕಾರಣಕ್ಕಾಗಿ, ಆತ ಮುಸಲ್ಮಾನರ ಜಾತಿಯಲ್ಲಿ ಹುಟ್ಟಿದ ಎನ್ನುವ ಕಾರಣಕ್ಕಾಗಿ ವಿನಾಕಾರಣ ದ್ವೇಷ ಮಾಡೋದಿದೆಯಲ್ಲ, ರೈಟ್, ಅದು ಕೂಡ ಅಸಹ್ಯದ ಪರಮಾವಧಿ. ರೈಟ್. ಇಲ್ಲಿ ಟಿಪ್ಪುವನ್ನ ಒಬ್ಬ ರಾಜನನ್ನಾಗಿ, ಒಬ್ಬ ಮನುಷ್ಯತ್ವದ ನೆಲೆಯಲ್ಲಿ ನೋಡಬೇಕು, ಹಾಗೆಯೇ ಗ್ರಹಿಸಬೇಕು. ರೈಟ್ ಸರ್. ಇಲ್ಲಿ ನಮ್ಮ ಗ್ರಹಿಕೆಗಳು ಹೇಗೆ ಕೆಟ್ಟದಾಗ್ತಾ ಇದೀವೋ ನಮ್ಮ ಅಭಿವ್ಯಕ್ತಿಯ ಕ್ರಮವೂ ಕೂಡ ಅಷ್ಟೇ ಹೊಲಸಾಗ್ತಾ ಇದೆ. ರೈಟ್. ಇದಕ್ಕೆ ಯಾರು ಕಾರಣ? ರೈಟ್. ಧನ್ಯವಾದ. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ